ವರ್ಷದ ಕೊನೆಯಲ್ಲಿ ಕರುನಾಡಿನ ತುಂಬೆಲ್ಲ ಕಾಟೇರನ ಕಾರ್ಬಾರು ಭರ್ಜರಿಯಾಗಿದೆ. ಥಿಯೇಟರ್ಗಳಿಗೆ ಜನ ಸಾಗರವೇ ಸೇರ್ತಾ ಇದೆ. ಬಾಕ್ಸ್ ಆಫೀಸ್ ಸುಲ್ತಾನ್ನನ್ನ ಜನ ಭರ್ಜರಿಯಾಗಿ ಸ್ವಾಗತಿಸಿ ಪಟಾಕಿ ಶಿಳ್ಳೆ ಹೊಡೆದು ಸಂಭ್ರಮಿಸುತ್ತಿದ್ದಾರೆ. ಇಂತ ಕಾಟೇರ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗಿದೆ ಅಲ್ವಾ? ಚಿತ್ರತಂಡ ಬಿಟಿವಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಸಿಂಗಲ್ಸ್ ಮತ್ತೆ ಮಲ್ಟಿಪ್ಲೆಕ್ಸ್ ಎರಡೂ ಸೇರಿ ಮೊದಲನೇ ದಿನ ಒಟ್ಟು 1670 ಶೋಗಳು ಪ್ರದರ್ಶನಗೊಂಡಿದೆ. ಅದರಲ್ಲಿ 1544 ಶೋಗಳು ಹೌಸ್ಫುಲ್ ಆಗಿದೆ. ಮತ್ತೆ ಒಟ್ಟು 7,20,000 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂತದ್ದು. ಅದರಿಂದಾಗಿ ಮೊದಲ ದಿನದ ಕಲೆಕ್ಷನ್ 19,79,00,000 ಕಲೆಕ್ಷನ್ ಮಾಡಿದೆ ಫಸ್ಟ್ ಡೇ ಕಾಟೇರ. ಇಷ್ಟಕ್ಕೆ ಮುಗ್ದಿಲ್ಲ ಕಾಟೇರ ಹವಾ. ಎರಡನೇ ದಿನ ಕೂಡ ಭರ್ಜರಿ ಕಲೆಕ್ಷನ್ ಮಾಡಿದೆ. ಎರಡನೇ ದಿನ 1783 ಶೋಗಳ ಪ್ರದರ್ಶನ ಕಂಡು ಅದರಲ್ಲಿ 1327 ಶೋಗಳು ಹೌಸ್ಫುಲ್ ಆಗಿತ್ತು. ಇದರಿಂದಾಗಿ 6,37,000 ಟಿಕೆಟ್ಗಳು ಎರಡನೇ ದಿನ ಸೋಲ್ಡ್ ಔಟ್ ಆಗಿರುವಂತದ್ದು. ಇದರಿಂದ ಒಟ್ಟು ಕಲೆಕ್ಷನ್ ಎಷ್ಟು ಎರಡನೇ ದಿನ ಅನ್ನೋದಾದ್ರೆ 17,37,00,000 ಕಲೆಕ್ಷನ್ ಆಗಿರುವಂತದ್ದು ಎರಡನೇ ದಿನ. ಚಿತ್ರತಂಡ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 37,17,00,000 ಒಟ್ಟು ಎರಡೂ ದಿನದ ಕಲೆಕ್ಷನ್. ಈ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಚಿತ್ರ ಕಾಟೇರ ಆಗಿದೆ. ಪರಭಾಷೆ ಚಿತ್ರ ನೋಡಿ ಮೆಚ್ಕೊಳ್ಳೋ ಜನ ಒಮ್ಮೆ ಆದ್ರೂ ಥಿಯೇಟರ್ಗೆ ಹೋಗಿ ಕಾಟೇರ ಸಿನಿಮಾ ನೋಡಿ. ಈ ವರ್ಷ ನೋಡಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದಿನ ವರ್ಷ ಮೊದಲ ದಿನಗಳಲ್ಲಿ ಕಾಟೇರ ಸಿನಿಮಾ ನೋಡಿ.